ಆಗದು ಎಂದು ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ. ನಮಸ್ತೆ ವೀಕ್ಷಕರೇ, ಸಾವಯವ ರೈತ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಕಾಮಗಾರಿ ಏನಪ್ಪ ಅಂದರೆ, ಈ ಗೊಬ್ಬರಕ್ಕೆ, ಈ ಕೊಟ್ಟಿಗೆ ಗೊಬ್ಬರಕ್ಕೆ ಟ್ರೈಕೋಡರ್ಮಾ ಮತ್ತು ಸ್ಯೂಡೋಮೋನಾಸ್ ಎನ್ನುವ ಜೈವಿಕ ನಾಶಕಗಳನ್ನ ಬಳಸಿ ಅದಕ್ಕೆ ಮಿಕ್ಸ್ ಮಾಡಿ, ಇವತ್ತು ನೋಡಿ JCB ಇದೆ, ಇದರಲ್ಲಿ ಮಿಕ್ಸ್ ಮಾಡ್ತಾಯಿದ್ದೆ. ಅದಕ್ಕೆ ಟ್ರೈಕೋಡರ್ಮಾ, ಸ್ಯೂಡೋಮೋನಾಸು ಮತ್ತು ಒಂದು ದೊಡ್ಡ ಕೆಮ್ಮಣ್ಣನ್ನು ಮಿಕ್ಸ್ ಮಾಡಿದ್ದೆ. ಕೆಮ್ಮಣ್ಣು ಮತ್ತು ಸತ್ತೆ, ಟೋಟಲ್ ಸಿಗುವಂಥ ಎಲ್ಲ ಸತ್ತೆಗಳನ್ನು ಮಿಕ್ಸ್ ಮಾಡಿ ಒಂದು ಕಡೆ ಲಾಟ್ ಹಾಕಿತ್ತು. ಅದನ್ನು ಇವಾಗ ಎಲ್ಲನೂ ಮಿಕ್ಸ್ ಮಾಡೋದಕ್ಕೆ JCB ಮುಖಾಂತರ ಮಿಕ್ಸ್ ಮಾಡಿ ಅದನ್ನು ನೆರಳಲ್ಲಿ ಇಡಬೇಕು. ಯಾವತ್ತಿಗೂ ಗೊಬ್ಬರ ಯಾವತ್ತೂ ನೋಡಿ, ಟ್ರೈಕೋಡರ್ಮಾ, ಇನ್ನೊಂದು ಸ್ಯೂಡೋಮೋನಾಸ್ ಬೇಕಾಗಿದೆ. ಸ್ಯೂಡೋಮೋನಾಸು ಇವೆರಡನ್ನೂ ಹಾಕಿ ಮಿಕ್ಸ್ ಮಾಡೋದ್ರಿಂದ ಈ ನಮ್ಮ ಬೆಳೆಗಳಿಗೆ ಬೇರು ರೋಗಗಳು ಬರ್ತವೆ. ಆಲ್ಮೋಸ್ಟು ಸುಮಾರು ಬೇರು ರೋಗಗಳನ್ನು ತಡೆಯೋದಕ್ಕೆ ಜೈವಿಕ ಗೊಬ್ಬರವಾಗಿ ಇದು ಕೆಲಸ ಮಾಡುತ್ತೆ. ಇದನ್ನು ಗೊಬ್ಬರದ ಜೊತೆ ಮಿಕ್ಸ್ ಮಾಡಿ, ಇದು ಯಾವ್ಯಾವ ಥರ ಪ್ರೊಸೀಜರ್ ಅಂತ ಕಂಪ್ಲೀಟ್ ಆಗಿದೆ, ಕಂಪ್ಲೀಟ್ ಇದೆ ನೋಡಿ. ಈ ಒಂದು ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಲೈಕು ಮತ್ತು ಕಮೆಂಟ್ಸ್ ಮಾಡಿ, ಮತ್ತು ಹೊಸದಾರದು ಈ ವಿಡಿಯೋ ನೋಡ್ತಾ ಇದ್ದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡಿ. ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ. ಈ ಒಂದು ಮಿಕ್ಸಿಂಗ್ ಆದಮೇಲೆ ಈ ಒಂದು ಗೊಬ್ಬರಕ್ಕೆ ಮಲ್ಚಿಂಗ್ ಮೇನ್ ಅವಶ್ಯಕತೆ ಇರುತ್ತೆ. ಬಿಸಿಲು ಡೈರೆಕ್ಟಾಗಿ ಬೀಳಬಾರ್ದು ಕಾರಣಕ್ಕೆ ಅದ್ರ ಮೇಲೆ ಗರಿನ ಮಲ್ಚಿಂಗ್ ಮಾಡಿರ್ತೀವಿ. ಗರಿ ಮಲ್ಚಿಂಗ್ ಮಾಡೋ ಪರ್ಪಸ್ ಬಿಸಿಲು ಡೈರೆಕ್ಟಾಗಿ ಅದ್ರ ಮೇಲೆ ಬಿದ್ದಾಗ ನಾಶಕ ಅದೇ ಸೂಕ್ಷ್ಮಾಣುಜೀವಿಗಳು ಹಾಳಾಗುತ್ತೆ ಅನ್ನೋ ಒಂದು ಪರ್ಪಸ್ಗೆ ಡೈರೆಕ್ಟ್ ಬಿಸಿಲು ಬೀಳ್ದಂಗೆ, ಸೂರ್ಯನ ಕಿರಣಗಳು ಬೀಳ್ದಂಗೆ ಅದನ್ನು ಕವರ್ ಮಾಡಬೇಕಾಗತ್ತೆ. ಮತ್ತು ಅದನ್ನು ನೆರಳಲ್ಲಿ ಯಾವಾಗಲೂ ಆಲ್ಮೋಸ್ಟು ಇಟ್ಟಿರಬೇಕಾಗತ್ತೆ. ಈ ಟ್ರೈಕೋಡರ್ಮಾ, ಸ್ಯೂಡೋಮೋನಾಸ್ನ ಈ ಗೊಬ್ಬರ ಜೊತೆ ಮಿಕ್ಸ್ ಮಾಡಿ ಈ ಥರ ಲಾಟ್ ಮಾಡಾದ್ಮೇಲೆ ಈ ತೇವಾಂಶ ಕಾಪಾಡೋದಕ್ಕೆ ಅಂತ ಅದ್ರ ಮೇಲೆ ಗರಿ ಮುಚ್ಚಿ, ಅದಾದ ನಂತರ ಅದಕ್ಕೆ ನೋಡಿ ಡ್ರಿಪ್ಪಲ್ಲಿ ನೀರನ್ನ ಕೊಡ್ತಾ ಇರೋದು. ಮತ್ತು ಸ್ಪ್ರಿಂಕ್ಲರು ಆ ಕಡೆಯಿಂದ ಬರ್ತಾಯಿದೆ. ಸ್ಪ್ರಿಂಕ್ಲರ್ ನೀರು, ಡ್ರಿಪ್ ನೀರು ಎರಡೂ ಮಿಕ್ಸ್ ಮಾಡಿ ಈ ಬೇಸಿಗೆಯಲ್ಲಿ ಈ ಒಂದು ನಮ್ಮ ಟ್ರೈಕೋಡರ್ಮಾ, ಸ್ಯೂಡೋಮೋನಾಸ್ನ ಮಲ್ಟಿಪ್ಲೈ ಮಾಡೋದಕ್ಕೆ, ಆ ಜೈವಿಕ ಕೀಟಾಣುಗಳನ್ನ ಮಲ್ಟಿಪ್ಲೈ ಮಾಡೋದಕ್ಕೆ ಈ ಒಂದು ವ್ಯವಸ್ಥಿತವಾದ ಈ ಒಂದು ಗೊಬ್ಬರವನ್ನು ಮಿಕ್ಸ್ ಮಾಡಿದ ನಂತರ ಈ ಥರ ನೀರಲ್ಲಿ ಒಂದು ಹಾಫ್ ಆನ್ ಅವರು 1 ಅವರು ತೇವಾಂಶ ಕೊಟ್ಟರೆ ಆ ಗೊಬ್ಬರದ ಸತ್ವ ಡಬಲ್ ಆಗುತ್ತೆ. ಅಲ್ಲಿರೋವಂತಹ ಟ್ರೈಕೋಡರ್ಮಾ, ಸ್ಯೂಡೋಮೋನಾಸ್ ಜೀವಾಣುಗಳು ಡಬಲ್ ಆಗುತ್ತೆ, ಮಲ್ಟಿಪ್ಲೈ ಆಗುತ್ತೆ. ಸೊ ಇದನ್ನು ನಾವು ಗೊಬ್ಬರದ ಒಂದು 15ರಿಂದ 20 ದಿನ ಹೀಗೆ ಬಿಟ್ಟು ನಂತರ ಗಿಡಗಳ ಬುಡಕ್ಕೆ ಹಾಕಿದ್ರೆ ಆ ತೆಂಗಿನಕಾಯಿ, ತೆಂಗಿನ ಮರ, ಅಡಿಕೆ, ಬಾಳೆ, ಯಾವುದೇ ತರಹದ ಅಥವಾ ಯಾವುದೋ ತರಕಾರಿ ಬೆಳೆಗಳಾಗಿರ್ಬೋದು, ಹಣ್ಣಿನ ಬೆಳೆಗಳಾಗಿರ್ಬೋದು, ಅದಕ್ಕೆಲ್ಲದಕ್ಕೂ ಕೊಡೋದ್ರಿಂದ ಅಲ್ಲಿ ಬರುವಂತಹ ಬೇರು ಕೊಳೆಯ ರೋಗಗಳನ್ನ ತಡಿಬೋದು. ಇದೊಂದು ಪರ್ಪಸ್ಗೆ ಇದ್ರ ಜೊತೆ ನೀವು ಬೇವಿನ ಹಿಂಡಿ ಮಿಕ್ಸ್ ಮಾಡಿ ಸಹ ಕೊಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.